ಇವತ್ತು ನನಗೆ ಸ್ವಲ್ಪ ಕೆಲಸ ಜಾಸ್ತಿನೇ. ಊರಿಂದ ಕೊಬ್ಬರಿ ತಂದಿದ್ದಾರೆ ಎಣ್ಣೆ ಬಿಡಿಸ್ಲಿಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಬೇಕು. ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟು ಸಿಂಚುಗೆ ತಿಂಡಿ ಮಾಡೋ ಹಾಗಿರಲಿಲ್ಲ. ಅವಳು ಅಮ್ಮನ ಮನೆಗೆ ಹೋಗ್ತೀನಿ, ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಅಂತ ಫೋನ್ ಮಾಡಿದ್ರು. ಹಾಗಾಗಿ ಅಲ್ಲೇ ತಿಂಡಿ ತಿನ್ಕೋತೀನಿ ಅಂತ ಅವಳು ಸ್ಕೂಲಿಗೆ ರೆಡಿಯಾಗಿ ಹೊರಟ್ಲು. ಚಿಟ್ಟೆ ನೋಡ್ಬೋದು ಎಷ್ಟು ಪ್ರೀತಿ ಮಾಡಿ ಕಳಿಸ್ತಾಳೆ ಅಂತ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟಿರ್ತೀನಿ ಆಲ್ರೆಡಿ. ಆಮೇಲೆ ಒಂದು ಸ್ವಲ್ಪ ಹೊದ್ಬಿಟ್ಟು ಈ ರೀತಿಯಾಗಿ ನಾನು ಜೀರಿಗೆ, ಅಜ್ವೈನ ಮತ್ತು ಸೋಂಪು ಕಾಳನ್ನ ಹಾಕಿ ಕುದಿಸ್ಕೊಂಡು ಕಾಫಿ ಟೀ ಬದಲಿಗೆ ಇದೊಂದು ಗ್ಲಾಸ್ ಕುಡಿದ್ಬಿಡ್ತೀನಿ. ಪ್ರತಿದಿನ ಇದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಎಷ್ಟು ರಿಫ್ರೆಶ್ಮೆಂಟ್ ಕೊಡುತ್ತೆ ಅಂತ ಅಂದರೆ ಒಂಥರ ಅಡಿಕ್ಷನ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಇದರಿಂದ ಫೈಲ್ಸ್ ಇರೋರಿಗೆ ಹಾಗೆ ಜೀರ್ಣಕ್ರಿಯೆ ಸಮಸ್ಯೆ ಇರೋರಿಗೆ ಇದು ಬೆಸ್ಟ್ ರೆಮಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನೇ ಉದಾಹರಣೆ. ಸೊ ನಾನು ಕುಡಿದು ಸ್ವಲ್ಪ ಬಿಸಿಲಲ್ಲಿ ಕೂತಿದ್ದು, ಊರಿಂದ ಕೊಬ್ಬರಿ ತೊಗೊಂಡು ಬಂದಿದ್ರು ಎಣ್ಣೆ ಬಿಡಿಸ್ಲಿಕ್ಕೆ ಅಂತ. ಅದನ್ನೆಲ್ಲ ದಪ್ಪ ಕೊಬ್ಬರಿ ಎಲ್ಲನೂ ಹೊಡ್ಕೊಂಡು ಸಣ್ಣ ಚೂರು ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಹೇಳೋದು ಕೇಳಿದ್ದೀನಿ, ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ, ನಮ್ಗೆ ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳೋದು ಕೇಳಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಚೆನ್ನಾಗಿ ತೊಳೆದು ಒಂದು 10 ದಿನ ಒಣಗಿಸ್ತೀನಿ. ಕೊಬ್ಬರಿನ ಒಣಗಿಸ್ಬಿಟ್ಟು ಬಿಡಿಸೋದ್ರಿಂದ ಎಣ್ಣೆ ಕ್ವಾಂಟಿಟಿನೂ ಚೆನ್ನಾಗಿ ಬರುತ್ತೆ, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ತುಂಬ ದಿನ ಸ್ಟೋರ್ ಮಾಡ್ಬೋದು, ಸ್ಮೆಲ್ ಬರೋದಿಲ್ಲ. ಒಗ್ಗರಣೆ ಹಾಕಿದಾಗೆಲ್ಲ ನೊರೆ ಬರೋದಾಗಿರ್ಬೋದು, ಆ ಥರ ಎಲ್ಲ ಆಗಲ್ಲ. ಇದು ನಾನು ಓನ್ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇರೋದು. ಆದಷ್ಟು ನನ್ನ ಬ್ರೇಕ್ಫಾಸ್ಟು ಹೆಲ್ತಿಯಾಗಿರಬೇಕು ಅಂತ ನೋಡ್ತೀನಿ. ನಾನು ಒಬ್ಬಳೇ ಆಗಿದ್ದರಿಂದ ರೊಟ್ಟಿ ತಪ್ಪಿದ್ರೆ ಮುದ್ದೆ ಮಾಡ್ಕೊಳ್ತೀನಿ ಯಾವಾಗ್ಲೂ. ಇವತ್ತು ನಾನು ಮುದ್ದೆನೇ ಮಾಡ್ಕೊಂಡೆ. ಯಾಕೆ ಅಂದರೆ ನನ್ನ ಫೇವ್ರೆಟ್ ಮಾಗಿಕಾಯಿ ಚಿಲ್ಕವರೆ ಸಾಂಬಾರು ಮಾಡಿದ್ದೆ ನೈಟ್, ಅದಕ್ಕೋಸ್ಕರ.